ವೆಲ್ಕಮ್ ಬ್ಯಾಕ್. ಚುನಾವಣಾ ಪ್ರಚಾರದ ವೇಳೆ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಕಲ್ಲೇಟು ಬಿದ್ದಿದೆ. ಕೊರಟಗೆರೆ ತಾಲೂಕಿನ ಬೈರೇನಹಳ್ಳಿಯಲ್ಲಿ ದುಷ್ಕರ್ಮಿಗಳು ಕಲ್ಲು ಬೀಸಿದ್ದು ಇದು ತಲೆಗೆ ಬಿದ್ದಿದೆ. ಟ್ರೀಟ್ಮೆಂಟ್ ಪಡೆದು ತುಮಕೂರಿನ ಮನೆಯಲ್ಲಿ ವಿಶ್ರಾಂತಿ ಪಡಿತಾ ಇದ್ದಾರೆ ಪರಮೇಶ್ವರ್ ಅವರು. ಈ ಬಗ್ಗೆ ಮಾತನಾಡಿದಂತಹ ಸಿದ್ಧಾರ್ಥ ಆಸ್ಪತ್ರೆಯ ವೈದ್ಯರು ಇದು ಕಲ್ಲೇಟಿನಿಂದಲೇ ಆದ ಗಾಯ ಅನ್ನೋದನ್ನು ದೃಢಪಡಿಸಿದ್ದಾರೆ. ಇನ್ನು ಪರಮೇಶ್ವರ್ ಅವರಿಗೆ ಗಾಯವಾದ ಸುದ್ದಿ ತಿಳಿತಿದ್ದ ಹಾಗೆ ಕಾರ್ಯಕರ್ತರು ಪರಮೇಶ್ವರ್ ಅವರ ಮನೆಯತ್ತ ದೌಡಾಯಿಸಿದ್ರು. ತಂಗನಹಳ್ಳಿ ಮಠದ ಶ್ರೀ ಮಹಾಲಿಂಗ ಸ್ವಾಮೀಜಿ ಕೂಡ ಬಂದಿದ್ರು. ಇನ್ನು ಘಟನೆಯನ್ನ ಕಾಂಗ್ರೆಸ್ ನಾಯಕರು ಖಂಡಿಸಿದ್ದಾರೆ. ಮಧ್ಯ ಕರ್ನಾಟಕದ ದಾವಣಗೆರೆಯಲ್ಲಿ ಬಿಜೆಪಿ ಚಾಣಕ್ಯ ಅಮಿತ್ ಶಾ ಸಭೆ ನಡೆಸಿದ್ದಾರೆ. ದಾವಣಗೆರೆಯ ಜಿಎಂಐಟಿ ಆಡಿಟೋರಿಯಂನಲ್ಲಿ ಮೀಟಿಂಗ್ ಮಾಡಿದ್ದು ಸಭೆಯಲ್ಲಿ ಚಿತ್ರದುರ್ಗ, ದಾವಣಗೆರೆ ಜಿಲ್ಲೆಯ ಚುನಾವಣಾ ಪ್ರಮುಖರು ಭಾಗಿಯಾಗಿದ್ದರು. ಮಧ್ಯ ಕರ್ನಾಟಕದ ಚುನಾವಣೆ ತಯಾರಿ ಬಗ್ಗೆ ಅಮಿತ್ ಶಾ ಮಾಹಿತಿ ಕಲೆ ಹಾಕಿದ್ದಾರೆ. 2 ಜಿಲ್ಲೆಯ 13 ಕ್ಷೇತ್ರಗಳ ಮಾಹಿತಿಯನ್ನು ಪಡೆದು ತಂತ್ರಗಾರಿಕೆಯನ್ನು ರೂಪಿಸಲಾಗಿದೆ. ಗೆಲ್ಲುವ ಕ್ಷೇತ್ರಗಳು ಹಾಗೆ 50-50 ಅನ್ನೋ ಕ್ಷೇತ್ರಗಳು ಯಾವ್ಯಾವುದು ಮತ್ತು ತೀರಾ ಕಠಿಣ ಅನ್ನೋ ಕ್ಷೇತ್ರಗಳು ಯಾವ್ಯಾವುದು ಅನ್ನೋದರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. 1 ಗಂಟೆಗಳ ಕಾಲ ರಹಸ್ಯ ಸಭೆಯಲ್ಲಿ ಗೆಲುವಿಗೆ ಹೊಸ ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ದಾವಣಗೆರೆ ಜಿಲ್ಲೆಯ ಹರಿಹರ, ಪಂಚಮಸಾಲಿ ಹಾಗೂ ಕನಕ ಗುರುಪೀಠಕ್ಕೆ ಗೃಹ ಸಚಿವ ಅಮಿತ್ ಶಾ ಅವರು ಭೇಟಿ ನೀಡಿ ಶ್ರೀಗಳ ಆಶೀರ್ವಾದವನ್ನು ಪಡೆದಿದ್ದಾರೆ. ಹರಿಹರ ಪಂಚಮಸಾಲಿ ಪೀಠದ ವಚನಾನಂದ ಸ್ವಾಮೀಜಿಗಳನ್ನ ಭೇಟಿಯಾದ ಬಳಿಕ ಕಾಗಿನೆಲೆ ಮಠಕ್ಕೆ ಭೇಟಿ ನೀಡಿ ನಿರಂಜನಾನಂದಪುರಿ ಸ್ವಾಮೀಜಿಯ ಆಶೀರ್ವಾದವನ್ನು ಪಡೆದಿದ್ದಾರೆ. ಚುನಾವಣೆ ಹೊತ್ತಲ್ಲಿ ಮಠಗಳಿಗೆ ಭೇಟಿ ನೀಡುವ ಮೂಲಕ ಪಂಚಮಸಾಲಿ ಕುರುಬ ಸಮುದಾಯದ ಮತ ಸೆಳೆಯುವ ಕಸರತ್ತನ್ನು ಮಾಡಿದ್ದಾರೆ. ಅಮಿತ್ ಶಾಗೆ ಕಂಬಳಿ ಹೊದಿಸಿ ಭಂಡಾರ ಹಚ್ಚಿ ಸನ್ಮಾನಿಸಿದ್ದಾರೆ ಕಾಗಿನೆಲೆ ಶ್ರೀಗಳು. ಹಾಸನ ಹಾಗೂ ಸಕಲೇಶಪುರ ಕ್ಷೇತ್ರದಲ್ಲಿ ಬಿಜೆಪಿಗೆ ಟಕ್ಕರ್ ಕೊಡುವುದಕ್ಕೆ ಮುಂದಾಗಿದ್ದಾರೆ ಎಚ್.ಡಿ. ರೇವಣ್ಣ. ಬಿಜೆಪಿಯ ಮುಖಂಡ ನಾರ್ವೆ ಸೋಮಶೇಖರ್ ಜೆಡಿಎಸ್ ಸೇರ್ಪಡೆ ಆಗುವುದು ಬಹುತೇಕ ಖಚಿತವಾಗಿದೆ. ಸಕಲೇಶಪುರ ಹಾಗೆ ಹಾಸನದಲ್ಲಿ ಪ್ರಭಾವ ಹೊಂದಿರುವಂತಹ ಸೋಮಶೇಖರ್ ಇವತ್ತು ಜೆಡಿಎಸ್ ಅನ್ನು ಸೇರಲಿದ್ದಾರೆ. ಸಕಲೇಶಪುರ ಕ್ಷೇತ್ರದಿಂದ ಬಿಜೆಪಿಯ ಟಿಕೆಟ್ಗೆ ಭಾರೀ ಪೈಪೋಟಿ ನಡೆಸಿದ್ದ ಸೋಮಶೇಖರ್ ಇದೀಗ ಟಿಕೆಟ್ ಕೈತಪ್ಪಿದ್ದರಿಂದ ಜೆಡಿಎಸ್ ಸೇರ್ಪಡೆಗೆ ಮುಂದಾಗಿದ್ದಾರೆ. ಸಕಲೇಶಪುರದಲ್ಲಿ ಜೆಡಿಎಸ್ಗೆ ಬಲ ಸಿಕ್ಕಂತಾಗಿದೆ. ಇವತ್ತು ಕೂಡ ಅಮಿತ್ ಶಾ ಬಿಡುವಿಲ್ಲದೆ ಪ್ರಚಾರವನ್ನು ನಡೆಸಲಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ದಾವಣಗೆರೆಯಿಂದ ಹೊರಡುವ ಶಾ ಕೊಡಗು ಜಿಲ್ಲೆ ಮಡಿಕೇರಿಯ ಗಾಂಧಿ ಮೈದಾನದಲ್ಲಿ ಅಪ್ಪಚ್ಚು ರಂಜನ್ ಪರವಾಗಿ ಮತಯಾಚಿಸಲಿದ್ದಾರೆ. ಮಧ್ಯಾಹ್ನ 1:15 ನಂತರ ಉಡುಪಿಗೆ ಪ್ರಯಾಣ ಮಾಡಲಿರುವ ಅಮಿತ್ ಶಾ ಉಡುಪಿಯ ಅಭ್ಯರ್ಥಿ ಯಶ್ಪಾಲ್ ಸುವರ್ಣ ಪರವಾಗಿ ಮತಯಾಚನೆಯನ್ನ ಮಾಡ್ತಾರೆ. ಸಂಜೆ 4 ರಿಂದ 4:45 ತನಕ ಬೈಂದೂರು ಕ್ಷೇತ್ರದ ಅಭ್ಯರ್ಥಿ ಗುರುರಾಜ್ ಗಂಟಿಹೊಳೆ ಪರವಾಗಿ ರೋಡ್ ಶೋ ನಡೆಸುತ್ತಾರೆ. ಸಂಜೆ 5:40ಕ್ಕೆ ವೇದವ್ಯಾಸ್ ಕಾಮತ್ ಪರವಾಗಿ ಮಂಗಳೂರಿನಲ್ಲಿ ರೋಡ್ ಶೋ ನಡೆಸುತ್ತಾರೆ. ಸಂಜೆ 7 ರಿಂದ 8 ಗಂಟೆಯ ತನಕ ಬಿಜೆಪಿ ನಾಯಕರ ಜೊತೆಗೆ ಸಭೆ ನಡೆಸಿ ಅಲ್ಲಿಂದ ದೆಹಲಿಗೆ ವಾಪಸ್ಸಾಗಲಿದ್ದಾರೆ. ಇನ್ನು ಕರ್ನಾಟಕ ಪ್ರವಾಸದಲ್ಲೇ ಇರುವಂತಹ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಬೆಳಗ್ಗೆ 9:25ಕ್ಕೆ ಶಿವಮೊಗ್ಗದಿಂದ ಹುಬ್ಬಳ್ಳಿಗೆ ತೆರಳಿದ್ದು ಅಲ್ಲಿಂದ ಧಾರವಾಡದ ಕಲಘಟಕಿ ಕ್ಷೇತ್ರ ನಾಗರಾಜ್ ಛಬ್ಬಿ ಪರವಾಗಿ ರೋಡ್ ಶೋವನ್ನು ನಡೆಸಲಿದ್ದಾರೆ. ಅಲ್ಲಿಂದ 1:15ಕ್ಕೆ ಗದಗದ ರೋಣ ಕ್ಷೇತ್ರದಲ್ಲಿ ಕಳಕಪ್ಪ ಬಂಡಿ ಪರವಾಗಿ ಸಾರ್ವಜನಿಕ ಸಭೆಯಲ್ಲಿ ಮತಯಾಚನೆ ಮಾಡಲಿದ್ದಾರೆ. ಸಂಜೆ 4 ಗಂಟೆಗೆ ದಾವಣಗೆರೆಯ ಮಾಯಕೊಂಡ ಕ್ಷೇತ್ರದಲ್ಲಿ ಬಸವರಾಜ ನಾಯಕ ಪರವಾಗಿ ರೋಡ್ ಶೋ ನಡೆಸಲಿದ್ದಾರೆ. ಆ ಬಳಿಕ ರಾತ್ರಿ ದಾವಣಗೆರೆಯಲ್ಲಿ ನಾಯಕರ ಜತೆಗೆ ಸಭೆ ನಡೆಸಿ ವಾಸ್ತವ್ಯ ಹೂಡಲಿದ್ದಾರೆ. ಕಾಂಗ್ರೆಸ್ನಿಂದ ಪ್ರಿಯಾಂಕಾ ಗಾಂಧಿ ವಾದ್ರಾ ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿ ಪ್ರಚಾರ ನಡೆಸಲಿದ್ದು ಬೆಳಗ್ಗೆ 11:30ಕ್ಕೆ ಧಾರವಾಡದ ಕುಂದಗೋಳದಲ್ಲಿ ಕುಸುಮಾವತಿ ಶಿವಳ್ಳಿ ಪರವಾಗಿ ರೋಡ್ ಶೋ ನಡೆಸಲಿದ್ದಾರೆ. ಆ ಬಳಿಕ ಮಧ್ಯಾಹ್ನ 2:30ಕ್ಕೆ ನವಲಗುಂದದಲ್ಲಿ ಬೃಹತ್ ಸಮಾವೇಶದಲ್ಲಿ ಕೋನರೆಡ್ಡಿ ಪರವಾಗಿ ಭಾಗಿಯಾಗಿ ಮತಯಾಚನೆಯನ್ನ ಮಾಡಲಿದ್ದಾರೆ. ಇನ್ನು ಸಂಜೆ 5 ಗಂಟೆಗೆ ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ಕ್ಷೇತ್ರದಲ್ಲಿ ಆರ್.ವಿ. ದೇಶಪಾಂಡೆ ಪರವಾಗಿ ಸಾರ್ವಜನಿಕ ಸಭೆಯನ್ನ ನಡೆಸಲಿದ್ದಾರೆ.